ಬಜಾರ್ಗೆ ಯಾಕೆ ಹೋಗಿ ಆಯ್ತು ನಾನು ಒಳ್ಳೆ ವಿಲನ್ ಥರ ಟ್ರೀಟ್ ಮಾಡ್ತಾವಲ್ಲ ಇವ್ರನ್ನ ಫಸ್ಟ್ ಮೀಟ್ ಮಾಡಿದಾಗ ಕಾಲ್ ಕಿರ್ಕೊಂಡು ಜಗಳ ಮಾಡ್ತಿದ್ದಲ್ಲ ಸೇಮ್ ಅದೇ ಥರ ಸಿಂಕ್ರೇಟ್ ಮಾಡ್ತಿದ್ದಾಳೆ ಇಷ್ಟೊಂದು ಕೊಲೆಸ್ಟ್ರಾಲ್ ಒಳ್ಳೇದ ಇವ್ರಿಗೆಲ್ಲ ಅತ್ತೆ ಮಾಡಿರೋ ಅಕ್ಕಿ ರೊಟ್ಟಿ ಚಟ್ನಿ ಅಂತ ನನಗೆ ಮಾತ್ರ ಡಯಟ್ ಫುಡ್ ಅಂತ ಸಾಲದಕ್ಕೆ ಜಾಮೂನ್ ಬೇರೆ ಮಾಡ್ಕೊಂಡು ತಗೊಂಬಂದಿದ್ದಾಳೆ ನಾನು ಸ್ವೀಟ್ ತಿನ್ನೋದಿಲ್ಲ ಒತ್ತ ಫಿಶ್ ಈ ಸಪ್ಪೆ ಉಳ್ಕೊಂಡು ಯಾರು ತಿಂತಾರೆ ಸಪ್ಪೆ ಊಟ ಆದ್ರೆ ಏನಂತ ಊಟನೇ ಅಲ್ವಾ ಎಷ್ಟೋ ಜನಕ್ಕೆ ತಿನ್ನಕ್ಕೆ ಬಂದದ್ದು ಊಟ ಕೂಡ ಇರೋದಿಲ್ಲ ಇಟ್ಸ್ ಓಕೆ ವಿ ಶುಡ್ ನೆವರ್ ವೇಸ್ಟ್ ಫುಡ್ ಬಚಾರಿ ಸುಮ್ಮನೆ ನನ್ನ ಇರಿಟೇಟ್ ಮಾಡೋದಕ್ಕೆ ಇಷ್ಟೆಲ್ಲ ಮಾಡಿದೆ ನಾನು ಮೊದಲು ನೀನು ಅಕ್ಕಿ ರೊಟ್ಟಿ ಜೊತೆ ತಂದ್ಕೊಂಡಿದ್ದೆ ಐ ಲವ್ ಯು ಸೊ ಮಚ್ ಅತ್ತೆ ಕೈ ರುಚಿ ಅಂದ್ರೆ ಮಾತಾಡಂಗಿಲ್ಲ ನಮಗೆ ಗೊತ್ತಾಗಲ್ಲ ಈ ಬಜಾರಿ ಗುಲಾಬ್ ಜಾಮೂನ್ ಕೂಡ ಇದೆ ಅಂತ ಹೇಳ್ದಲ್ಲ ಹೇಳಿದ್ದಾಳೆ ಸರ್ಪ್ರೈಸ್ ಕೊಡ್ಬೇಕಾದ್ರೆ ಬಜೆಟ್ ಬಿಡ್ದಾರ ಹೇಗೆ ಹೇಗಿದೆ ಬಾಸ್ ಅಡ್ಗೆ ಇಷ್ಟ ಆಯ್ತು ಅನ್ಸುತ್ತೆ ಅಲ್ವಾ ಚಪ್ಪರ್ಸ್ಕೊಂಡು ತಿಂತಾ ಇದ್ದೀರಾ ಆಫೀಸ್ ಅಲ್ಲಿ ಹೊರಗಡೆ ಹೋಗಿ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಏನಿದೆಯೋ ಅಂತಿಂದ ಅದಕ್ಕೆ ಇಷ್ಟೊಂದೆಲ್ಲ ಕಲರ್ ಕೊಡೋ ಅವಶ್ಯಕತೆ ಇಲ್ಲ ನಾನು ನೋಡ್ಬಿಡು ನಿನ್ನ ಗಮನ ಕೆಲಸದ ಮೇಲೆ ನಮ್ಗೆ ಅನ್ನ ಕೊಡೋದು ಕೆಲಸ ವಿ ಶುಡ್ ಬಿಲೀವ್ ಇನ್ ವರ್ಕ್ ಅಂಡ್ ದಟ್ಸ್ ಮೈ ಪ್ರಿನ್ಸಿಪಲ್ ಇದ್ಯಾಗ ಆಪಲ್ ನಿನ್ ಕೈಗೆ ಬಂದು ಸೇರ್ತು ನೋಡು ನೀನು ಇರೋ ಗಂಟೆ ಮಾತ್ರ ಬರಬೇಡ ಇದಿಷ್ಟು ನನಗೆ ಸುಮ್ಮನೆ ಹೊಟ್ಟೋಗು ಕೇ ಸುಳ್ಳೆ ಪುಳ್ಳೆ ಅರ್ಧನಾದ್ರೂ ಉಳಿಸು ನಾನು ನೀನು ಅರ್ಧಂಗೆ ನೀನು ತಂದಿರೋದು ಕ್ಯಾಂಟೀನಲ್ಲಿ ಇದ್ದ ತಾನೆ ಅದು ತಿನ್ಕೊ ಹೋಗು ಇದಿಷ್ಟು ನನಗೆ ಅಯ್ಯೋ ಇಲ್ಲ ನಾನು ಅಲ್ಲಿ ಬಡ್ಸಿ ನಿಂಗೆ ಕೊಟ್ಟು ಹೋಗೋಣ ಅಂತ ಬಂದೆ ನಾನು ಅಲ್ಲಿ ವಾಪಸ್ ಹೋಗೋಷ್ಟರಲ್ಲಿ ಅವ್ರು ಚೆನ್ನಾಗಿ ತಿಂದು ಪಾತ್ರೆ ತಳೆ ಮಾತ್ರ ಕಾಣೋ ಥರ ಮಾಡ್ಬಿಡ್ತಾರೆ ನೀನು ನಿಜವಾಗ್ಲೂ ಹೊಟ್ಟೆ ಹಸಿತಿದೆಯಾ ಏನ್ ಮಾಡ್ತಾ ಇದೀಯಾ ಆಫೀಸಲ್ಲಿ ಇದೀವಿ ಅದರಲ್ಲಿ ಬಾಸ್ ಚೇಂಬರು
ಯಾಕಪ್ಪ ಈಗ ಡೆಕೋರಮ್ ಎಲ್ಲ ಮರ್ತೋಯ್ತಾ? ಯಾರು ಹೇಳಿದ್ರು ಮರ್ತೋಯ್ತು ಅಂತ? ನನಗೆಲ್ಲ ನೆನಪಿದೆ. ನಾನು ದಿನ ಬಾಸ್, ಇದು ನನ್ನ ಆರ್ಡರ್. ಬಾಯಿ ಮುಚ್ಕೊಂಡು ತಿನ್ನು ಅಷ್ಟೆ. ಈ ಆರ್ಡರ್ ಬಾಸ್ ಅಲ್ಲ, ದೇವ್ರು ಬಂದು ಹೇಳಿದ್ರು ನಾನು ಕೇಳಲ್ಲ. ಯಾಕೆ ಗೊತ್ತಾ? ದೇವ್ರಿಗೂ ಬಾಯಿ ಮುಚ್ಕೊಂಡು ತಿನ್ನಕ್ಕಾಗಲ್ಲ. ಸೂಪರ್ ಡಬ್ಬಾ ಜೋಕ್ ಅಂತ ನಿನಗೆ ಇದಕ್ಕೆ ಹೇಳೋದು. ತಿನ್ನು. ಯಾಕೆ ಏನಾಯ್ತು? ಎಲ್ಲ ನೀನೇ ತಿನ್ಬಿಟ್ಟಿಯಲ್ಲ. ನೀನು ಆಟಿಟ್ಯೂಡ್ ನೋಡಿ ನಾನೇ ತಿನ್ಕೋಬೇಕು ಅನ್ನಿಸ್ತು, ಅದಕ್ಕೆ ತಿನ್ಕೊಂಡೆ. ನಾನು ಬದಲೇ ಲಂಚ್ ಆಗಿ ಮುಗೀತು. ಆಫೀಸ್ ವರ್ಕಿಂಗ್ ಅವರ್ಸ್. 10 ನಿಮಿಷ ಕಾನ್ಫರೆನ್ಸ್ ರೂಮಿಗೆ ಬಾ. ನೀನು ಒಪ್ಕೊಂಡು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅನಿಸ್ತದೆ. ಹೋಗ್ಬಿಟ್ಟು ನೋಡಿ ಸರ್, ಏನಾದರೂ ಒಂದು ಮಾಡಿಕೊಡಿ ಸರ್. ನನ್ನ ಬಗ್ಗೆ ನಿಮಗೆ ಹೇಳೋದೇನಿದೆ ಸರ್? ನಮಗೆ ಈಗ ನೀವೇ ದಿಕ್ಕು. ಅಯ್ಯಯ್ಯೋ, ಹಾಗೆ ಹೇಳಬೇಡಿ ಸರ್. ಈಗ ನೀವು ಮಾಡೋ ಸಹಾಯ ನಮಗೆ ತುಂಬ ದೊಡ್ಡದು. ನೀವು ಮಾಡೋ ಸಹಾಯನ ನಾವು ಜೀವನ ಪೂರ್ತಿ ಮರೆಯಲ್ಲ ಸರ್. ನೋಡಿ ಸರ್, ಹೇಗಾದರೂ ಮಾಡಿ ಹೆಲ್ಪ್ ಮಾಡಿ ಸರ್. ರೀ, ಯಾರ ಹತ್ರ ಮಾತಾಡ್ತಿದ್ರಿ? ಅದೇ ನಮ್ಮ ಸೇಟು ಹತ್ರ. ಅಯ್ಯೋ, ನೀವ್ಯಾಕ್ರಿ ಅವನಿಗೆ ಫೋನ್ ಮಾಡಕ್ಕೆ ಹೋದ್ರಿ? ನಮ್ಮ ಆರ್ತಿ ಮದುವೆಲಿ ತೊಗೊಂಡಿರೋ ಸಾಲದಲ್ಲಿ ಇನ್ನೂ 1 ಲಕ್ಷ ಅವನಿಗೆ ತೀರಿಸ್ಬೇಕು ಅಲ್ಲ. ಅವ್ನು ಫೋನ್ ಮಾಡಿದಾಗಲೆಲ್ಲ ನಾನು ಮನೇಲಿಲ್ಲ, ಹೊರಗಡೆ ಹೋಗಿದ್ದೀನಿ ಅಂತ ಹೇಳ್ತಿದ್ದವರು ಇವತ್ತು ನೀವೇ ಅವನಿಗೆ ಫೋನ್ ಮಾಡಿಬಿಟ್ರಾ? ಏನು ಮಾಡೋದು ಬರೀ, ಕೆಲಸ ಆಗಬೇಕಾಗಿರೋದು ಅನಿವಾರ್ಯ ಇರೋದು ನಮಗಲ್ವಾ? ನಾವು ಏನೇನು ಪ್ರಯತ್ನ ಮಾಡಬೇಕೋ ಅದನ್ನೆಲ್ಲ ಮಾಡಬೇಕು. ಹಾಂ, ಸರಿ. ಅವನೇನಂದ? ಅವನಿಂದ ಏನಾದರೂ ಸಹಾಯ ಸಿಗ್ಬೋದಾ? ಅದೇ ಮಾಮೂಲಿ, ನಿನಗೆ ಗೊತ್ತಲ್ಲ, ಹಳೆ ಸಾಲನೇ ತೀರಿಸಿಲ್ಲ, ಆಗಲೇ ಹೊಸ ಸಾಲ ಕೇಳ್ತಾ ಇದ್ದೀರಾ ಅಂದ. ಇನ್ನೊಂದು ತಿಂಗಳಲ್ಲಿ ಹಳೆ ಸಾಲ ತೀರಿಸಿ ಅಂತ ತಾಕೀತು ಮಾಡ್ದ. ಕೋಪದಲ್ಲಿದ್ದ. ಅದಕ್ಕೆ ನಾನು ಕೇಳಿದ್ದು, ಅವ್ನಿಗೆ ಯಾಕೆ ಫೋನ್ ಮಾಡಕ್ಕೆ ಹೋದ್ರಿ ಅಂತ. ನನ್ನ ಹತ್ರ 100 ಎಕರೆ ಜಮೀನಿದೆಯಾ ಪರಿ? ನನ್ನ ಹೆಸರಿಗಾದರೂ ಏನು ಬೆಲೆ ಇದೆ ಹೇಳು? ಎಲ್ಲ ನಂಬಿಕೆ ಮೇಲೆ ವ್ಯವಹಾರ ಮಾಡಬೇಕು. ಬ್ಯಾಂಕು ಬಡ್ಡಿಯವರು ಸಾಲ ಕೊಡೋದಕ್ಕೆ ಕಾಗದ ಪತ್ರ ಕೊಡಿ ಅಂತಾರೆ. ಆಡ ಇಡೋದಕ್ಕೂ ನನ್ನ ಹತ್ರ ಏನೂ ಇಲ್ಲ. ಪರಿಚಯದ ಮೇಲೆ ಸಾಲ ಕೊಡೋನು ಇನ್ನೊಬ್ಬನೇ, ಅದಕ್ಕೆ ಅವನ ಹತ್ರ ಪ್ರಯತ್ನ ಪಟ್ಟೆ. ಹೋಗಲಿ ಬಿಡಿ. ರೀ, ನಿಮಗೆ ಬೇರೆ ಯಾರಾದರೂ ಸಾಲ ಕೊಡೋರಿದ್ದಾರಾ? ಯೋಚನೆ ಮಾಡಿ. ತುಂಬ ಯೋಚನೆ ಮಾಡಿದೆ ಪರಿ, ಆದರೆ ಯಾರೂ ಇಲ್ಲ. ನಿಮ್ಮ ಸಂಸ್ಥೆಯಲ್ಲಿ ಪರಿಚಯ ಇರೋರು ಯಾರಾದರೂ? ಅಲ್ಲಿರೋರು ಕೂಡ ನನ್ನ ಥರನೇ ದುಡ್ಡು ತಿನ್ನೋರಲ್ವ ಪರಿ, ಅವ್ರಿಗೂ ನನ್ನ ಥರನೇ ಸಮಸ್ಯೆ ಇರುತ್ತೆ. ರೀ, ಈಗ ದುಡ್ಡಿಲ್ಲ ಅಂದರೆ ಕೈಕಾಲು ಆಡಲ್ಲ ರೀ. ಮದುವೆ ಅಂದರೆ ತಮಾಷೆನಾ? ಬರೀ ಮದುವೆ ಅಲ್ಲ ಪರಿ, ಇದು ವೇದಾಂತ ಅವ್ರ ಸ್ಟೇಟಸ್ಗೆ ತಕ್ಕ ಹಾಗೆ ಅಲ್ಲದೆ ಇದ್ರು ಲೋಕನೀತಿಗೇನು ಕಮ್ಮಿ ಇಲ್ಲ. ಚೆನ್ನಾಗೇ ಮಾಡಿದ್ದಾರೆ ಅಂತ ಅನ್ನಿಸ್ಕೊಳ್ಳೋದಕ್ಕಾದರೂ ಕನಿಷ್ಠ 25 ರಿಂದ 30 ಲಕ್ಷ ರೂಪಾಯಿ ಬೇಕಾಗತ್ತೆ. ಅಷ್ಟು
ಸಾಲನ ಯಾರು ಕೊಡ್ತಾರೆ ಪ್ರಿಯ ನನಗೆ? ಮಾಡಿರೋ ಒಂದು ಮದುವೆಯಿಂದನೇ ಸುಧಾರಿಸ್ಕೊಂಡಿಲ್ಲ. ಆಗಲೇ ಮತ್ತೊಂದು ಮದುವೆ ಮಾಡಬೇಕು ಅಂದರೆ ತುಂಬಾನೇ ಕಷ್ಟ ಇದೆ ಪ್ರಿ. ಮೊದಲು ಎಲ್ಲ ಕ್ಲೈಂಟ್ಸ್ ಅಂಡ್ ವೆಂಡರ್ಸ್ಗೆ ಕಾಲ್ ಮಾಡಿ ಫೀಡ್ಬ್ಯಾಕ್ ತಗೊಳ್ಬೇಕು. ಅಗ್ರಜನು ಇದನ್ನೇ ಹೇಳಿದ್ದು. ಬಾವಾ, ನಿಮ್ ಅಗ್ರಜಂದು ಓವರ್ ಆಯ್ತು ಅಂತ ಅನಿಸ್ತಾ ಇಲ್ವಾ? ಯಾಕೆ ರೌಡಿ ನದ್ನಿ, ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡೋದು ಒಳ್ಳೇದಲ್ವಾ? ಹಂಗ್ ಮಾಡಿದ್ರೆ ಒಂದ್ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಅಯ್ಯೋ, ಅದನ್ನಲ್ಲ ಬಾವಾ ನಾನು ಹೇಳಿದ್ದು. ಮತ್ತೆ ಮದ್ವೆಗಿನ್ನು ಸ್ವಲ್ಪ ದಿನ ಮಾತ್ರ ಇದೆ. ನಿಮ್ ರೌಡಿನ ದಿನ ಶಾಪಿಂಗ್ಗೆ, ಲಾಂಗ್ ಡ್ರೈವ್ಗೆ ಕರ್ಕೊಂಡು ಹೋಗಕ್ಕಾಗಲ್ವಾ? ಅಲ್ವಾ? ನಾನು ಇದನ್ನೇ ಹೇಳ್ಬೇಕು ಅನ್ಕೊಂಡಿದ್ದೆ. ಏನ್ ವಿಕ್ಕಿ ನೀನು ಮದುವೆ ಆದ್ಮೇಲೆ ಈ ಆಫೀಸ್ಗಳೆಲ್ಲ ಇದ್ದಿದ್ದೆ, ಯಾಕೆ ಹೀಗೆ ಮಾಡ್ತೀಯಾ? ಅಲ್ಲ, ನಾನೇನ್ ತಪ್ಪು ಮಾಡಿದೆ ಅಂತ ನೀವಿಬ್ರು ಸೇರ್ಕೊಂಡು ನನಗೆ ಹೇಳ್ತಿದ್ದೀರಾ? ಅವನು ನಿಮ್ ಸ್ವಂತ ಅಣ್ಣ ಅಲ್ವಾ? ಅವನಿಗೆ ಡೈರೆಕ್ಟ್ ಆಗಿ ಬಯೋದಕ್ಕಾಗಲ್ಲ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ರೀ ಖರಾಬ್ ಕಾಂತ, ನಿಮ್ದೇನ್ರಿ ಗ್ಯಾಪ್ ಅಲ್ಲಿ? ಅವಾಗಿಂದ ಯಾರೋ ಮಿಸ್ ಕಾಲ್ ಕೊಡ್ತಿದಾರೆ, ವಾಪಸ್ ಕಾಲ್ ಮಾಡಿ ಏನ್ ವಿಷಯ ಅಂತ ಅವ್ರು ಕೇಳಿ. ಯಾರು ಇಲ್ಲ ಬಿಡಿ ವಿಕ್ಕಿ ಬಾಸ್. 1 minute ಕಮಿಂಗ್. ನೀನು ಡಾರ್ಲಿಂಗ್ ಕೋಪ ಮಾಡ್ಕೋಬೇಡ, ವರ್ಕಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ. ವರ್ಕ್ ಈಸ್ ವರ್ಷಿಪ್ ಅಂತ ನಮ್ಮ ಬಾಸ್ ಹೇಳ್ತಾರೆ, ಅದಕ್ಕೆ ಬ್ಯುಸಿ ಇದ್ದೆ. ನಿನಗೆ ಗೊತ್ತಲ್ಲ, ಮೊದಲೇ ನಮ್ಮ ಬಾಸು ತುಂಬ ಸ್ಟ್ರಿಕ್ಟು. ವರ್ಕ್ ಟೈಮಲ್ಲಿ ಮಾತಾಡ್ಬಿಟ್ರೆ ಬಾಯಿಗೆ ಬಂದಂಗೆ ಬೈದು ಬೆಂಡೆತ್ತು ಬಿಡ್ತಾರೆ, ಅದಕ್ಕೆ ರಿಸೀವ್ ಮಾಡಲಿಲ್ಲ. ಸಿನಿಮಾನ ಓಕೆ ಹೋಗೋಣ, ಬುಕ್ ಏನ್ ಮಾಡಕ್ ಬೇಡ. ಈಗ ತಾನೇ ಲಾಕ್ಡೌನ್ ಮುಗ್ದಿದೆ, ರಶ್ ಇರಲ್ಲ, ಎಲ್ಲ ಸೀಟು ಖಾಲಿ ಇರುತ್ತೆ, ಆರಾಮಾಗಿ ಕೂತ್ಕೊಂಡು ಸಿನಿಮಾ ನೋಡ್ಕೊಂಡ್ ಬರೋಣ. ಬಾಯ್, ಲವ್ ಯು. ನಾನು ಹೇಳಿದ ನೆನಪಿದೆ ತಾನೆ? ರೀ ಕಾಂತ, ಯಾರ್ರೀ ಅದು? ಮಿಸ್ ಕಾಲ್. ಬರೀ ಮಿಸ್ ಕಾಲ್ ಕೊಡೋರ ಹತ್ರನೇ ಈ ರೇಂಜಿಗೆ ಮಾತಾಡ್ತಿದಾರೆ ಅಂದ್ರೆ, ಕಟ್ಕೊಳ್ಳೋರು ಕಾಲ್ ಮಾಡಿದ್ರೆ ಇವತ್ತು ರಜಾನೇ ತಗೋಬಿಡ್ತಿದ್ರು. ಆ ದುರಂತ ಆಗ್ಬಾರ್ದು ಅಂತಾನೆ ಅವ್ರಿಗೆ ಇನ್ನೂ ಯಾರು ಸಿಕ್ಕಿಲ್ಲ. ಹಲೋ ಸರ್, ನಮಗೂ ಇದ್ದಾರೆ. ಪದೇ ಪದೇ ಮಿಸ್ ಕಾಲ್ ಬಂದಾಗ್ಲೇ ಗೊತ್ತಾಯ್ತು. ಬಟ್ ಅದ್ ಯಾರು ಆಗಿರ್ಲಿ, ನಾನು ಹುಡುಕ್ತೀನಿ ರೀ. ವಿಕ್ಕಿ ಬಾಸ್, ನಿಮ್ಗೆ ಯಾಕೆ ನನ್ನ ಹುಡುಗಿ ಮೇಲ್ ಕಣ್ಣು? ಅವಳು ನನ್ನ ಹುಡುಗಿ, ನಿಮ್ಗೆ ಆಲ್ರೆಡಿ ಮದುವೆ ಆಗಿದೆ ತಾನೆ? ಶಡಪ್, ನಾನು ಹುಡುಕ್ತೀನಿ ನನಗಲ್ಲ, ನಿಮಗ್ ಕಟ್ಟಕ್ಕೆ. ಬಾಯ್. Okay, guys, we're done for the day. You can take a leave. Now meeting ಮತ್ತೆ ಕಂಟಿನ್ಯೂ ಮಾಡಿ. ಬಾಯ್.
ಹಲೋ ಸಾಹೇಬ್ರೆ, ನಿಮ್ಮ ಟೈಮ್ ಮುಗಿತಿದ್ದಂಗೆ ನನ್ನ ಟೈಮ್ ಶುರು ಆಗುತ್ತೆ ಅಂತ ನಾನು ಹೇಳಿದ್ದೆ. ಸೊ ಇವಾಗ ನನ್ನ ಟೈಮ್, ನಾನು ಹೇಳಿದಾಗ ಕೇಳಬೇಕು. ಸರಿ, ನನಗೇನು ಮಾಡಬೇಕು? ನನಗೆ ಮನೆಗೆ ಹೋಗ್ಬೇಕು. ಹೋಗು, ಬೇಡ ಅಂತ ಹೇಳೋದು. ಕ್ಯಾಬ್ ಬುಕ್ ಮಾಡ್ಕೊಡ್ಬೇಕಾ? ಡ್ರೈವರ್ನ ಕಳ್ಸ್ಕೊಡ್ಲಾ? ಓಕೆ, ಯು ವಾಂಟ್ ಮೀ ಟು ಡ್ರಾಪ್ ಯು? ಮನೆ ಬಿಡ್ಲಾ? ಏನು ಬೇಕಾಗಿಲ್ಲ, ನನ್ನ ಸಂಗಾತಿ ರಾಣಿ, ನಾನು ಅವಳ ಜೊತೆ ಒಬ್ಳೇ ಹೋಗ್ತೀನಿ. ಹೌದಾ? ಸರಿ, ಹೋಗ್ಬಾ. ಆದ್ರೆ ನನಗೆ ಬಾಗ್ಲವರೆಗೂ ನಡ್ಕೊಂಡು ಹೋಗೋದಕ್ಕಾಗಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ನಡ್ಕೊಂಡು ಹೋಗೋದಕ್ಕಾಗಲ್ಲ ಅಂದೆ. ಸೊ ವಾಟ್? ನಾನೇನ್ ಮಾಡ್ಬೇಕು? ಎಲ್ಲನೂ ನಾನೇ ಹೇಳ್ಬೇಕಾ? ಈ ಕಂಪ್ನಿಗೆ ಬಂದಾಗ ನಾನು ನಿನ್ನ ಹತ್ರ ಎಲ್ಲ ಕೇಳಿನೇ ತಿಳ್ಕೊಂಡ. ಇವರಿಬ್ರು ಇಷ್ಟೊಂದು ಸ್ವೀಟ್ ಆಗ್ಬಿಟ್ರೆ ವೇದ್ಯ ಫ್ಯಾನ್ಸ್ಗೆ ಪಕ್ಕ ಡಯಾಬಿಟಿಸ್ ಬಂದೇ ಬರುತ್ತೆ. ಫ್ಯಾನ್ಸ್ ಇವ್ರ ಮೇಲೆ ಕಣ್ಣು ಹಾಕ್ಬಿಟ್ರೆ ತಾಯಿ ದೃಷ್ಟಿ ಮಕ್ಕಳ ಮೇಲೆ ಬಿದ್ದಾಗುತ್ತೆ. ಅದಕ್ಕೆ ದೃಷ್ಟಿ ತೆಗೆದ್ಬಿಟ್ಟೆ.